ಸ್ನೇಹಿತರೆ, ತುಳುನಾಡು ವಿಭಿನ್ನವಾದ ಸಂಸ್ಕೃತಿ, ವಿಶಿಷ್ಟವಾದ ಆಚರಣೆಗೆ ಹೆಸರುವಾಸಿಯಾಗಿದೆ. ಗಣೇಶ, ಈಶ್ವರ, ಪಾರ್ವತಿ, ಮಹಾವಿಷ್ಣು, ಸುಬ್ರಹ್ಮಣ್ಯ ಹೀಗೆ ಅನೇಕ ಬಗೆಯ ದೇವರುಗಳನ್ನು ಭಕ್ತಿಯಿಂದ ಪೂಜಿಸುವ ಈ ಪ್ರದೇಶಗಳಲ್ಲಿ ಇಂದಿಗೂ ಇಲ್ಲಿನ ಜನರು ನಾಗಾರಾಧನೆ ಹಾಗೂ ಭೂತಾರಾಧನೆಯನ್ನು ಬಹು ಮುಖ್ಯವಾಗಿ ನಂಬಿಕೊಂಡು ಬಂದಿದ್ದಾರೆ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ನಾವು ದುಷ್ಟರನ್ನು ಶಿಕ್ಷಿಸುವ ಕೊರಗಜ್ಜನ ಬಗ್ಗೆ ತಿಳಿದುಕೊಂಡು ಆತನ ಕೃಪೆಗೆ ಪಾತ್ರರಾಗೋಣ. ಕೊರಗಜ್ಜ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಜನಪ್ರಿಯವಾದ ದೈವವಾಗಿದ್ದು, ಧರ್ಮ ಮತ್ತು ಸತ್ಯದ ಪ್ರತೀಕವಾಗಿ ಈ ದೈವವನ್ನು ನಿಷ್ಠೆಯಿಂದ ಪೂಜಿಸಲಾಗುತ್ತದೆ. ಗೆಳೆಯರೇ, ಮನೆಯಲ್ಲಿ ಯಾವುದಾದರೂ ವಸ್ತುಗಳು ಕಳವಾದರೆ ಸಾಕು, ಆ ದೇವನನ್ನು ಮನಸ್ಸಿನಲ್ಲಿ ನೆನೆದು ಕೊರಗಜ್ಜ ವಸ್ತುಗಳು ಮರಳಿ ಸಿಗುವಂತೆ ಮಾಡು, ಅವು ಸಿಕ್ಕರೆ ನಿನಗೆ ಇಷ್ಟವಾದ ವಸ್ತುಗಳನ್ನು ತಂದು ಅರ್ಪಿಸುತ್ತೀನಿ ಅಂತ ಹರಕೆ ಹೊತ್ತುಕೊಂಡರೆ ಕಳೆದು ಹೋದ ವಸ್ತುಗಳು ಮರಳಿ ಸಿಗುವಂತೆ ಮಾಡುತ್ತಾನೆ ಎನ್ನುವುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಹೀಗಾಗಿ ಇಲ್ಲಿನ ಜನರು ವಸ್ತುಗಳು ಕಳವಾದ ಮೊದಲು ಅಜ್ಜನಲ್ಲಿ ಹರಕೆಯನ್ನು ಹೊತ್ತುಕೊಳ್ಳುತ್ತಾರೆ. ಆರೋಗ್ಯ ಸಮಸ್ಯೆ, ವ್ಯಾಪಾರ ಸಮಸ್ಯೆ, ಮಾನಸಿಕ ಸಮಸ್ಯೆ ಹೀಗೆ ಯಾವ ಬಗೆಯ ಸಮಸ್ಯೆಗಳು ಇದ್ದರೂ ಆ ಸಮಸ್ಯೆಗಳಿಗೆ ಕೊರಗಜ್ಜನ ಬಳಿ ಪರಿಹಾರವಿದೆ. ಈತನಿಗೆ ಪ್ರಿಯವಾದ ವಿಳೆದೆಲೆ, ಅಡಿಕೆ, ಸುಣ್ಣ, ತಂಬಾಕು, ಬೀಡಿ, ಶೇಂದಿ, ಚಕ್ಕುಳಿಯನ್ನು ಸಮರ್ಪಿಸುತ್ತೀವಿ ಅಂತ ಹರಕೆಯನ್ನು ಹೊತ್ತುಕೊಂಡರೆ ಆತನ ಎಲ್ಲಾ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಪರಿಹಾರ ಮಾಡುತ್ತಾನೆ. ನಾವು ಕಷ್ಟದಲ್ಲಿರುವಾಗ ಯಾವ ಜಾಗದಲ್ಲಿ ಬೇಕಾದರೂ ನಿಂತು ಭಕ್ತಿಯಿಂದ ಅಜ್ಜ ನೀನೇ ನಮ್ಮನ್ನು ಕಾಪಾಡಬೇಕು ಅಂತ ಪ್ರಾರ್ಥಿಸಿದರೆ ಸಾಕು, ಆತ ನಮ್ಮೆಲ್ಲ ದುಃಖ ದುಮ್ಮಾನಗಳನ್ನು ದೂರ ಮಾಡುತ್ತಾನೆ. ಹೀಗಾಗಿ ತುಳುನಾಡಿನ ಪ್ರತಿಯೊಬ್ಬ ವ್ಯಕ್ತಿಯು ಈ ಕೊರಗಜ್ಜನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ. ಶಿವ ಸಂಭೂತ ಭುವಿ ಸಂಜಾತ ಇನ್ನು ರಾತ್ರಿ ಸಮಯದಲ್ಲಿ ಕೊರಗಜ್ಜನ ಸನ್ನಿಧಾನದ ಮುಂದೆ ಹೋಗುವಾಗ ಬೆಳಕನ್ನು ಹಚ್ಚಬಾರದೆಂದು ಪ್ರತೀತಿ ಇದೆ. ಒಂದು ವೇಳೆ ಬೆಳಕನ್ನು ಹಚ್ಚಿದರೆ ಅವರಿಗೆ ಕೊರಗಜ್ಜ ಶಿಕ್ಷೆಯನ್ನು ನೀಡುತ್ತಾನೆ ಎನ್ನುವುದು ಇಲ್ಲಿನ ಜನರು ಹೇಳುತ್ತಾರೆ. ಹೀಗಾಗಿ ರಾತ್ರಿ ಹೊತ್ತು ಈ ದೇವಾಲಯದ ಎದುರು ಬರುವವರು ವಾಹನದ ಬೆಳಕನ್ನು ಹಾಕದೆ ಬರುವುದು ಕೊರಗಜ್ಜನ ಮಹಿಮೆಯನ್ನು ಎತ್ತಿ ತೋರಿಸುತ್ತದೆ. ಇನ್ನು ಕೊರಗಜ್ಜನ ಆಲಯದ ಬಳಿ ಪ್ರತಿ ವರ್ಷ ಅಗೆಯಲು ಸೇವೆ ಮತ್ತು ಕೋಲ ಸೇವೆಯನ್ನು ಅದ್ದೂರಿಯಾಗಿ ಮಾಡುತ್ತಾರೆ. ಕೋಲ ಸೇವೆಯನ್ನು ಮಾಡುವ ವ್ಯಕ್ತಿಯು ತಲೆಗೆ ಅಡಕೆ ಹಾಳಿಂದ ಮಾಡಿದ ಮುಟ್ಟಾಳೆ ಕವಚ, ಸೊಂಟಕ್ಕೆ ಗೆಜ್ಜೆಯ ಪಟ್ಟಿ, ಮೈ ತುಂಬಾ ಕಪ್ಪು ಮಸಿಯನ್ನು ಬಳಿದುಕೊಂಡು ಕೈಯಲ್ಲಿ ಬೆತ್ತವನ್ನು ಹಿಡಿದು ನರ್ತಿಸುತ್ತಾರೆ. ಈ ಸಮಯದಲ್ಲಿ ಸಾವಿರಾರು ಮಂದಿ ಕೋಲ ಸೇವೆಯಲ್ಲಿ ಭಾಗಿಯಾಗುತ್ತಾರೆ. ಇನ್ನು ಅಗೆಲು ಸೇವೆ ನಡೆಯುವ ಸಂದರ್ಭದಲ್ಲಿ ಭಕ್ತಾದಿಗಳು ಕೊರಗಜ್ಜನಿಗೆ ಹರಕೆಯ ರೂಪದಲ್ಲಿ ಮೀನಿನ ಪದಾರ್ಥ, ಕೂಡು ಬಸಳೆ, ಕೋಳಿಯ ಪದಾರ್ಥ, ಉಪ್ಪಿನಕಾಯಿಯನ್ನು ಅರ್ಪಿಸಿ ಆತನ ಈ ದೈವನಿಗೆ ಜಾತಿ ಮತಗಳ ಭೇದವಿಲ್ಲ. ಯಾರು ಬೇಕಾದರೂ ಈ ದೇವರ ಸನ್ನಿಧಾನಕ್ಕೆ ಬಂದು ಆತನನ್ನು ಆರಾಧಿಸಬಹುದಾಗಿದೆ. ಕೊರಗಜ್ಜನ ಮೂಲ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ತಾರು ಎಂಬ ಪ್ರದೇಶದಲ್ಲಿದ್ದು, ಈ ದೇವರನ್ನು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ದರ್ಶನ ಮಾಡಬಹುದಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯ ಆರಾಧ್ಯ ದೈವವಾದ ಕೊರಗಜ್ಜನ ದರ್ಶನ ಮಾಡಿ ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಸಿಗೋಣ. ಧನ್ಯವಾದಗಳು.